ಇನ್ನು ದರ್ಶನ್ ಗ್ಯಾಂಗ್ನ ಮತ್ತೂ ಒಂದು ರಹಸ್ಯ ಬಯಲಾಗ್ತಾ ಇದೆ. ಅದು ಪೊಲೀಸ್ ಲಾಠಿಯಿಂದ ರೇಣುಕಾಸ್ವಾಮಿ ಮೇಲೆ ಈ ಗ್ಯಾಂಗ್ ಹಲ್ಲೆ ಮಾಡಿತ್ತು. ಆ ಲಾಠಿಯನ್ನೇ ಈಗ ವಶಕ್ಕೆ ಪಡೆದು ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರು. ಆದ್ರೆ ದರ್ಶನ್ ಗ್ಯಾಂಗ್ಗೆ ಪೊಲೀಸ್ ಲಾಠಿ ಸಿಕ್ಕಿದ ಹೇಗೆ ಅನ್ನೋದೇ ಇಂಟ್ರೆಸ್ಟಿಂಗ್ ಕಥೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಈ ಲಾಠಿ ಕಥೆ. ಪೊಲೀಸ್ ಲಾಠಿಯಿಂದ ಏನು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿರುತ್ತೆ ದರ್ಶನ್ ಗ್ಯಾಂಗ್. ಹಾಗಿದ್ರೆ ಈ ಲಾಠಿಯನ್ನ ಪಡ್ಕೊಂಡದ್ದು ಹೇಗೆ, ಈ ಕಥೆ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ, ದರ್ಶನ್ ಬರ್ತ್ಡೇ ದಿನ ಭದ್ರತೆಗೆ ಅಂತ ಪೊಲೀಸರು ಬಂದಿರ್ತಾರೆ. ಬಂದಂತವರು ಮನೆ ಬಳಿಯೇ ಲಾಠಿ ಬಿಟ್ಟು ಹೋಗಿರ್ತಾರೆ ಒಬ್ಬ ಪೊಲೀಸ್ ಸಿಬ್ಬಂದಿ. ಆ ಲಾಠಿಯನ್ನ ದರ್ಶನ್ ಮನೆಯಲ್ಲೇ ಇಟ್ಟಿರ್ತಾರೆ ಸೆಕ್ಯೂರಿಟಿ. ಹತ್ಯೆಯಾದ ದಿನ ತಮ್ಮ ಮನೆಯಲ್ಲಿದ್ದ ಲಾಠಿಯನ್ನ ತರುವಂತೆ ಹೇಳ್ತಾರೆ ದರ್ಶನ್ಗೆ ಆ ಲಾಠಿ ತಂದು ಕೊಡುವಂತಹ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಜೊತೆಗೆ ಆ ಪೊಲೀಸ್ ಲಾಠಿಯಿಂದಲೇ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ನಡೆದಿರೋದು ಕಂಡು ಬರ್ತಾ ಇದೆ. ಹಲ್ಲೆ ವೇಳೆ ಪೀಸ್ ಆಗಿದೆ ಆ ಲಾಠಿಯನ್ನ ವಶಕ್ಕೆ ಪಡೆಯಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಪೊಲೀಸ್ ಲಾಠಿಯಿಂದ ರೇಣುಕಾಸ್ವಾಮಿಯ ಮೇಲೆ ದರ್ಶನ್ ಅಂಡ್ ಗ್ಯಾಂಗ್ ಹಲ್ಲೆ ನಡೆಸಿದೆ ಎನ್ನುವಂತಹ ಸತ್ಯ ಬಯಲಾಗ್ತಾ ಇದೆ. ಈ ಲಾಠಿ ಏನ್ ಕತೆ ಹೇಳ್ತಾ ಇದೆ, ಅದರಲ್ಲಿ ಏನೇನು ಸಾಕ್ಷ್ಯಗಳು ಬಯಲಾಗಿದೆ, ರಕ್ತದ ಕಲೆ ಇರುವಂತಹ ಲಾಠಿ ಆಗಿರೋದ್ರಿಂದ ಆ ಲಾಠಿ ಪೀಸ್ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಅದು ಎಷ್ಟು ಪ್ರಮುಖ ಸಾಕ್ಷಿಯಾಗತ್ತೆ ಈ ಪ್ರಕರಣದಲ್ಲಿ? ಪ್ರತಿಮಾ, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ಅರೆಸ್ಟ್ ಮಾಡಿ ಪೊಲೀಸರನ್ನು ತನಿಖೆಯನ್ನು ಮಾಡ್ತಿದ್ದಾರೆ. ತನಿಖೆ ಮಾಡೋಂಥ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದಂಥ ವಸ್ತುಗಳನ್ನು ವಶಕ್ಕೆ ಪಡೆದಿರುವಂಥದ್ದು. ಅದರಲ್ಲಿ ಕೂಡ ಕೆಲವು ಒಂದಿಷ್ಟೇ ಮರದ ವಸ್ತುಗಳನ್ನು, ಅಂದರೆ ಕಟ್ಟಿಗೆ ರೀತಿ ವಸ್ತುಗಳಿಂದ ಹಲ್ಲೆ ಮಾಡಲಾಗಿರುವಂಥದ್ದು. ಒಂದು ಪೊಲೀಸ್ ಲಾಠಿಯಿಂದ ಹಲ್ಲೆಯನ್ನು ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಆ ಸ್ಥಳದಲ್ಲಿ ವಶಕ್ಕೆ ಪಡೆದಂಥ ವಸ್ತುಗಳಿಂದ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಈ ಪೊಲೀಸ್ ಲಾಠಿ ಹೇಗೆ ಸಿಕ್ತು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಒಂದಿಷ್ಟು ತನಿಖೆ ಮಾಡ್ತಾ ಹೋದ ಸಂದರ್ಭದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರಗಳು ಬಯಲಿಗೆ ಬಂದಿರುವಂತಹದ್ದು. ಅಂದ್ರೆ ಈ ಹಿಂದೆ ದರ್ಶನ್ನ ಬರ್ಡೇ ಇದ್ದಂಥ ಸಂದರ್ಭದಲ್ಲಿ ಆತನ ಮನೆಯ ಮುಂದೆ ಪೊಲೀಸರನ್ನ ನಿಯೋಜನೆ ಮಾಡಲಾಗುತ್ತೆ. ಯಾಕೆಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ಬೋದು, ಅಲ್ಲಿರೋದು ಗಲಾಟೆಗಳಾಗ್ಬೋದು, ಲ್ಯಾಂಡ್ ಆರ್ಡರ್ ತೊಂದರೆ ಆಗ್ಬೋದು ನಿಟ್ಟಿನಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿರ್ತಾರೆ. ಎಲ್ಲ ಕಾರ್ಯಕ್ರಮ ಮುಕ್ತಾಯ ಆದ ನಂತರ ಯಾರೊಬ್ಬ ಸಿಬ್ಬಂದಿ ಒಂದು ಲಾಠಿಯನ್ನ ಬಿಟ್ಟು ಹೋಗಿರ್ತಾರೆ. ಆ ಒಂದು ಲಾಠಿಯನ್ನ ಆ ಮನೆಯ ಮುಂದಿದ್ದಂಥ ಸೆಕ್ಯೂರಿಟಿ ತೆಗೆದು ತನ್ನ ಸೆಕ್ಯೂರಿಟಿ ಏನು ಜಾಗ ಇದೆ ಅಂದರೆ ಒಂದು ರೂಮ್ ಇದೆ, ಆ ರೂಮ್ನಲ್ಲಿ ಎತ್ತಿಟ್ಟಿರ್ತಾನೆ. ಅದನ್ನು ಕೂಡ ದರ್ಶನ್ ಯಾವಾಗಲೂ ನೋಡಿರ್ತಾರೆ. ಸೊ ಆ ಲಾಠಿಯ ವಿಚಾರ ದರ್ಶನ್ಗೆ ಗೊತ್ತಿರುತ್ತೆ. ಆದರೆ ಯಾವತ್ತು ರೇಣುಕಾಸ್ವಾಮಿನ ಕರ್ಕೊಂಡು ಬಂದು ಹಲ್ಲೆಯನ್ನು ಮಾಡಲಿಕ್ಕೆ ಮುಂದಾಗ್ತಾರೆ, ಆ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ದರ್ಶನ್ ಆ ಒಂದು ಲಾಠಿಯನ್ನು ತರಿಸ್ಕೊಳ್ತಾರೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನು ಮಾಡಲಿಕ್ಕೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಅದು ಕೂಡ ರೇಣುಕಾಸ್ವಾಮಿಯನ್ನು ಶೆಡ್ಗೆ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ದರ್ಶನ್ ಯಾವುದೋ ಒಂದು ಹೋಟೆಲ್ನಲ್ಲಿ ಪಾರ್ಟಿ ಮಾಡ್ತಿದ್ದಂದ್ರೆ ಎದ್ದು ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಕೂಡ ಆ ಒಂದು ಜಾಗದಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿಯನ್ನು ಮನೆಗೆ ಕಳಿಸಿ ಆ ಲಾಠಿಯನ್ನು ತರಿಸ್ಕೊಳ್ತಾರೆ ಅಂತದ್ದು. ಮನೆಗೆ ಹೋಗಿ ಲಾಠಿಯನ್ನು ತೆಗೆದುಕೊಂಡು ಬರುವಂಥದ್ದು, ಅಂದರೆ ಶೆಡ್ನಿಂದ ಹೋಗುವಂಥದ್ದು, ಮನೆಯಲ್ಲಿ ಲಾಠಿಯನ್ನು ಎತ್ಕೊಳ್ಳುವಂಥದ್ದು, ಅದಾದ ನಂತರ ವಾಪಸ್ ಬಂದು ಶೆಡ್ಡಿಗೆ ಬರುವಂಥ ಸಂಪೂರ್ಣವಾದ CC ಕ್ಯಾಮ್ರಾ ದೃಶ್ಯಗಳು ಕೂಡ ಲಭ್ಯ ಆಗಿರುವಂಥದ್ದು ಪೊಲೀಸರಿಗೆ. ಮತ್ತೆ ಏನು ಹಲ್ಲೆ ಮಾಡಿದ ಸಂದರ್ಭದಲ್ಲಿ ಹಲ್ಲೆ ಮಾಡಿದಂಥ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ಆ ಜಾಗದಲ್ಲಿ ಲಾಠಿ ಸಿಕ್ಕಿದೆ. ಆ ಲಾಠಿ ಮುರಿದ ಲಾಠಿ ಲಭ್ಯ ಆಗಿದೆ. ಆ ಲಾಠಿಯ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆಗಳಿರುವಂಥದ್ದು. ಆ ಒಂದು ಲಾಠಿಯನ್ನು ಅಂದರೆ ತರುವಂಥ ಸಂದರ್ಭದಲ್ಲಿ, ಮನೆಯಿಂದ ತರುವಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅಂದರೆ ಚೆನ್ನಾಗಿದ್ದಂಥ ಲಾಠಿ ಅಂದರೆ ಶೆಡ್ನಲ್ಲಿ ಅಲ್ಲೇ ಆದ ನಂತರ ಸೀಸ್ ಆಗುವ ಸಂದರ್ಭದಲ್ಲಿ ಅದು ಲಾಠಿ ಮುರಿದು ಹೋಗಿದೆ. ಆ ಮುರಿಯುವ ರೀತಿ ಅಂದರೆ ಪೊಲೀಸ್ ಲಾಠಿಯೇ ಮುರಿದು ಹೋಗುವ ರೀತಿ ಹಲ್ಲೆಯನ್ನು ಮಾಡಿದ್ದಾರೆ. ಆ ಲಾಠಿಯನ್ನು ವಶಕ್ಕೆ ಪಡೆದ ಸಂದರ್ಭದಲ್ಲಿ ರಕ್ತದ ಕಲೆಗಳನ್ನು ಅಂದರೆ ಆ ಒಂದು ಸ್ಯಾಂಪಲನ್ನು ಈಗಾಗಲೇ FSL ಅಧಿಕಾರಿಗಳು ಪಡ್ಕೊಂಡಿರುವಂಥದ್ದು. ಮತ್ತು ಆ ಲಾಠಿಯ ಮೇಲಿರುವಂಥ ಒಂದಷ್ಟು ಬೆರಳಿನ ಗುರುತು ಅಂದರೆ ಬೆರಳಚ್ಚಿನ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಅದನ್ನು FSL ಅಧಿಕಾರಿಗಳು ಅದು ಫಿಂಗರ್ ಪ್ರಿಂಟ್ ಅನ್ನು ತೆಗೆದುಕೊಂಡು ಅದನ್ನು ಒಂದು ರಿಪೋರ್ಟನ್ನು ಕಳಿಸಿರುವಂಥದ್ದು. ಅಂದರೆ ಇತರೆ ಆರೋಪಿಗಳ ಫಿಂಗರ್ ಪ್ರಿಂಟ್ ಅನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಯಾರ ಫಿಂಗರ್ ಪ್ರಿಂಟ್ ಅದರ ಮೇಲೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಮುಂದಾಗಿರುವಂಥದ್ದು. ದರ್ಶನ್ನೇ ಹಲ್ಲೆಯನ್ನು ಮಾಡಿದಾರಾ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಮಾಹಿತಿಗಳಿರುವಂಥದ್ದು. ದರ್ಶನ್ನೇ ಆಗಲಿ ಅಥವಾ ಬೇರೆ ಆ ಗ್ಯಾಂಗಿನ ಯಾರೇ ಕೂಡ ಹಲ್ಲೆಯನ್ನು ಮಾಡಿದ್ರು ಕೂಡ ಅದು ಒಂದು ಪ್ರಮುಖವಾದಂಥ ಸಾಕ್ಷಿ ಆಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ಒಂದು ಲಾಠಿಯನ್ನು ಬಳಕೆ ಮಾಡಿಕೊಂಡು ಆ ದರ್ಶನ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಲಾಠಿ ಮೇಲಿರುವಂಥ ರಕ್ತದ ಗುರುತು ಹೇಳುತ್ತೆ. ಆದರೆ ಆ ಫಿಂಗರ್ ಪ್ರಿಂಟ್ ಒಂದಿಷ್ಟು ಮಾಹಿತಿಗಳು ಬಂದ ನಂತರ ಯಾರು ಹಲ್ಲೆಯನ್ನು ಮಾಡಿದ್ದಾರೆ ಅಂತದ್ದು ಕೂಡ ಪ್ರಮುಖವಾಗಿ ಮಾಹಿತಿ ಸಿಗುತ್ತೆ. ಹಾಗಾಗಿ ಈ ಒಂದು ಹಲ್ಲೆಗೆ ಈ ಲಾಠಿ ಕೂಡ ಅತ್ಯಂತ ಪ್ರಮುಖವಾದಂಥ ಸಾಕ್ಷಿ ಆಗುತ್ತೆ ಅನ್ನುವಂಥದ್ದನ್ನ ಪೊಲೀಸ್ ಮೂಲಗಳು ಹೇಳ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.